ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸಚಿವರಾದಂಥ ಕೃಷ್ಣ ಬೈರೇಗೌಡ್ರೆ, ಸ್ಥಳೀಯ ಶಾಸಕರು, ಮಾಜಿ ಬಿಡಿ ಅಧ್ಯಕ್ಷರು, ಮಿತ್ರ ಅಂತ ವಿಶ್ವನಾಥ್ ಅವರೇ, ಪಕ್ಕದ ಕ್ಷೇತ್ರದ ಶಾಸಕರಾದಂಥ ಮುನ್ರಾಜ್ರವರೇ, ಮಾಜಿ ಮಂತ್ರಿಗಳಂತ ಸೀತಾರಾಮ್ರವರೇ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ನಮ್ಮ ಪ್ಲಾನಿಂಗ್ ಕಮಿಟಿ ವೈಸ್ ಚೇರ್ಮನ್ ಆದಂತ ರಾಜೀವ್ ಗೌಡ್ ಇದ್ದಾರೆ, ಅವರು ಮಾಜಿ ಸಂಸತ್ ಸದಸ್ಯರು, ಬೆಂಗಳೂರಿಗೆ ಅಡ್ಮಿನಿಸ್ಟ್ರೇಟ್ ಇದ್ದಾರೆ, ರಾಕೇಶ್ ಸಿಂಗ್ ಅವರಿದ್ದಾರೆ, ಬಿಡಿಎ ಕಮಿಷನರ್ ಇದ್ದಾರೆ, ಕಾರ್ಪೊರೇಷನ್ ಕಮಿಷನರ್ ತುಷಾರ್ ಗಿರಿನಾಥ್ ಇದ್ದಾರೆ, ಜಯರಾಮ್ ಬಿಡಿಎ ಕಮಿಷನರ್ ಮತ್ತು ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು, ಬಿಡಬ್ಲ್ಯೂಎಸ್ಎಸ್ಬಿ, ಬೆಸ್ಕಾಮು, ರೆವಿನ್ಯೂ ಡಿಪಾರ್ಟ್ಮೆಂಟ್, ಅಂಗನವಾಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಹೀಗೆ ಏನೆಲ್ಲ ಇಲಾಖೆಗಳು ಬೆಂಗಳೂರು ನಗರದ ಸೌಲಭ್ಯಕ್ಕೆ ಬೇಕೋ ಅವರೆಲ್ಲರೂ ಕೂಡ ಇವತ್ತು ಇಲ್ಲಿ ಕೂತಿದ್ದಾರೆ. ತಾಲೂಕು ವಾರ್ಡಿಂದ ಹಿಡಿದು ರಾಜ್ಯದ ಮಟ್ಟದ ಅಧಿಕಾರಿ, ನಾನು ಹಿಂದೆ ಹೇಳ್ದಂಗೆ ನಾನೊಬ್ಬ ಮಾತ್ರ ಇಲ್ಲಿಗೆ ಬಂದಿಲ್ಲ. ಸುಮಾರು ಒಂದು 200ಕ್ಕೂ 300ಕ್ಕೂ ಹೆಚ್ಚು ಜನ ಪೊಲೀಸಿಂದ ಹಿಡಿದು ಎಲ್ಲ ಅಧಿಕಾರಿಗಳು ನಿಮ್ಮ ಸಮಸ್ಯೆಯನ್ನ ಆಲಿಸಲಿಕ್ಕೆ ಬಂದಿದ್ದಾರೆ. ನಮ್ಮ ಮೇಲೆ ವಿಶ್ವಾಸವಿಟ್ಟು ರಾಜ್ಯದ ಜನ ನೀವನ್ನೆಲ್ಲ ನನಗೆ ಆಶೀರ್ವಾದವನ್ನ ನಮಗೆ ಮಾಡಿದ್ದೀರಿ. ನಮ್ಮ ಉದ್ದೇಶ ನಿಮ್ಮ ಋಣ ತೀರಿಸಬೇಕು ಅಂತ. ಋಣ ಭೀಷ್ಮ ಧರ್ಮರಾಯನಿಗೆ ಒಂದು ಮಾತು ಹೇಳ್ತಾನೆ, ನಾನು ಸಂಸ್ಕೃತದಲ್ಲಿ ಆ ಶ್ಲೋಕ ಹೇಳ್ತೀನಿ, ಈಗ ಇಲ್ಲಿ ಅವಶ್ಯಕತೆ ಇಲ್ಲ. ಋಣವನ್ನ ತೀರಿಸಬೇಕಾದ್ರೆ 4 ರೂಪದಲ್ಲಿ ತೀರಿಸಬೇಕಂತೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಇನ್ನೊಂದು ಗುರುವಿನ ಋಣ, ಇನ್ನೊಂದು ಸಮಾಜದ ಋಣ. ಈ ಋಣವನ್ನ ತೀರಿಸಬೇಕಾದ್ರೆ ಧರ್ಮದಿಂದ ತೀರಿಸಬೇಕಂತೆ. ನಮ್ಗೆ ರಾಜಕಾರಣಿಗಳಿಗೆ ದೇವರು ಯಾರಪ್ಪ ಅಂತಂದ್ರೆ ನೀವು. ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಂಬಿ ನಮ್ಗೊಂದು ಅಧಿಕಾರವನ್ನ ಕೊಟ್ಟಿರ್ತೀರಿ, ನಿಮ್ಗೆ ನಾವು ಸಹಾಯ ಮಾಡಬೇಕು. ನಾನು ಮೊನ್ನೆ KR ಪುರಂ ಹೇಳಿದೆ, ನಮ್ಮ ಸ್ನೇಹಿತರೆಲ್ಲ ಮಂತ್ರಾಕ್ಷತೆ ಕೊಡ್ತಾ ಇದ್ದಾರೆ. ಅಕ್ಕಿ ಒಂದ್ ಕಡೆ ಇರ್ತದೆ, ಅರ್ಶನ ಒಂದ್ ಕಡೆ ಇರ್ತದೆ. ನಾವು ಕೂಡ ಅನ್ನಭಾಗ್ಯದ ಅಕ್ಕಿ, ಅವೆರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ. ಹಂಗೆ ಜನರಿಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ಇದೇ ಮನುಷ್ಯ ಮಂತ್ರಾಕ್ಷತೆ ಆಶೀರ್ವಾದ ಮಾಡಲಿಕ್ಕೆ ನಾವು ನಿಮ್ಮ ಮಧ್ಯೆ ಬಂದು ನಮ್ಮ ಅಧಿಕಾರಿಗಳು ಕರ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ಬೇಕಾದಷ್ಟು ಜನ ಎಲ್ಲ ಮಂತ್ರಿಗಳು ಇರ್ಬೋದು, ಬೆಂಗಳೂರು ನಗರದ ಮಂತ್ರಿಗಳೆಲ್ಲ ಕೆಲಸ ಮಾಡಿರ್ಬೋದು, ಅವ್ರದೇ ಆದಂತಹ ರೀತಿಯಲ್ಲಿ ಎಲ್ಲ ಸೇವೆ ಮಾಡಿದ್ದಾರೆ. ನಾನು ಒಂದು 35 ವರ್ಷದಿಂದ MLA ಆದಾಗ, ನಾನು ಹೇಳ್ತಾ ಇದ್ದೀನಿ, 35 ವರ್ಷದಿಂದ MLA ಆದಾಗ ನಾನು ಪ್ರಾರಂಭದಿಂದ ಒಂದು 4 ಟರ್ಮು ಪ್ರತಿ ವರ್ಷ ಒಂದೊಂದು ಹಳ್ಳಿಗೆ ಎಲ್ಲ ಈ ರೀತಿ ಅಧಿಕಾರಿಗಳು ಕರ್ಕೊಂಡು ನಾನು ಹೋಗ್ತಾ ಇದ್ದೆ. ಹೋಗಿ ಎಲ್ಲ ಅವ್ರ ಸಮಸ್ಯೆಗಳನ್ನ ಅಲ್ಲೇ ಕೇಳಿ, ಅದು ಏನಿದೆ, ರೋಡು, ನೀರು, ಚರಂಡಿ, ಏನೇ ಕಂಪ್ಲೇಂಟ್, ಪೊಲೀಸ್ ಸ್ಟೇಷನ್ ಎಲ್ಲ ಅಲ್ಲೇ ಮಾತಾಡ್ಬಿಟ್ಟು ಬರ್ತಿದೆ. ಕೆಲವು ಊರಲ್ಲಿ 100 ಇರೋರು, ಕೆಲವು 200 ಇರೋರು, ಕೆಲವು 10 ಜನ ಇರೋರು, ಈ ರೀತಿ ಏನೇ ಯಾರು ಅವ್ರ ಕಷ್ಟ ಏನು ಅಂತ ಹೇಳಿ ಒಂದು ಪಾಂಪ್ಲೆಟ್ ಪ್ರಿಂಟಪ್ ಮಾಡ್ಬಿಟ್ಟು ಹೋಗಿ ಮಾಡ್ಕೊಂಡು ಬರ್ತಾ ಇದೆ. ಆಗ ನನಗೆ ಪ್ರೆಷರು ಕಡಿಮೆ ಆಗ್ತಿತ್ತು. ಬಂದಿದ್ರಪ್ಪ ತಿರ್ಗಾ ಪುಸ್ತಕದಲ್ಲಿ ಬರ್ಕೊ ಬರುವೆ, ಏನೇನಿದೆ ಏನಿಲ್ಲ, ಏನ್ ಮಾಡ್ಬೇಕು ಅಂತೇಳಿ ಒಂದು PAಗಳು ಇಟ್ಬಿಟ್ಟು ಮಾಡ್ತಿದ್ದೆ. ಈಗ ಒಂದು 10 ಜನ ಇಟ್ಟಿದ್ದೀನಿ ನಾನು, ಯಾವ ಊರ್ದು ಏನೇನು ಕೆಲಸ ಏನು ಎತ್ತ ಅಂತೇಳಿ ಎಲ್ಲ ಲೆಕ್ಕಾಚಾರ ಹಾಕೊಂಡು. ಅಂದ್ರೂ ನಮ್ಗೆ ಪ್ರೆಷರ್ ತಡೆಯಕ್ ಆಗ್ತಾ ಇಲ್ಲ, ಅಷ್ಟು ಜನ ಬರ್ತಾರೆ. ಸೊ ಅದಕ್ಕೆ ಇವತ್ತು ನಾನು ನಮ್ಮ ಶಾಸಕರಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ, ಇದೆಲ್ಲ ಕೆಲವರೆಲ್ಲ ಮಾಡ್ತಾ ಇದ್ದಾರೆ, ನಾನು ಮಾಡುದಿಲ್ಲ ಅಂತ ಹೇಳೋದಿಲ್ಲ. ಕೆಲವು ವಾರ್ಡ್ ಸಭೆ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಎಲ್ಲ ಪಾಪ ಕೆಲಸ ಅವ್ರವ್ರದ್ದೇ ಶೈಲಿಲಿ ಮಾಡ್ತಾ ಇರ್ತಾರೆ.
ಆದ್ರೆ ಇವತ್ತು ನಾನು ತಿಳಿದಂಗೆ ನನ್ನ ಮನೆ ಹತ್ರ ಬಹಳ ಜನ ನನಗೆ ಆ ಒತ್ತಡ ನನಗೆ ದಿನ 2 ಗಂಟೆ 3 ಗಂಟೆ ರಾತ್ರಿ ಆಗ್ತಾ ಇದೆ. ಪಾಪ ಅವನ್ನ ನಾನು ತಪ್ಪು ಅಂತಾನು ಹೇಳೋಕ್ ಆಗುದಿಲ್ಲ. ಅದಕ್ಕೋಸ್ಕರ ಇದನ್ನ ನಿಲ್ಲಿಸಬೇಕು ಅಂತೇಳಿ ನಾನೇ ನಂದೇ ಆದಂತ ಅನುಭವದ ಮೇಲೆ ಮುಖ್ಯಮಂತ್ರಿಗಳು ಕೂಡ ಎಲ್ಲಾ ಜಿಲ್ಲೆಗಳಿಗೆ ಎಲ್ಲಾ ಕ್ಷೇತ್ರಗಳಿಗೆ MLAಗಳು ಮಂತ್ರಿಗಳು ಹೋಗಿ ಈ ರೀತಿ ಜನತಾ ದರ್ಶನ ಮಾಡಬೇಕು, ಜನಸ್ಪಂದನ ಕಾರ್ಯಕ್ರಮ ಮಾಡ್ಬಿಟ್ಟು ಬರಬೇಕು ಅಂತ ಹೇಳಿದ್ರು. ಸೊ ನಾನು ನನ್ನ ಕ್ಷೇತ್ರಕ್ಕೂ ಒಂದಿನ ಹೋಗಿ ಬಂದೆ, ತಿರ್ಗಾ ಎಲ್ಲ ಆನೆಕಲ್ಲು ಮುಗಿಸ್ದೆ. ಈಗೆಲ್ಲ ನಮ್ಮ ಜಿಲ್ಲಾಧಿಕಾರಿಗಳ ಸಮೇತ ಇಲ್ಲಿಗೆ ಬಂದಿದ್ದಾರೆ. ಬೇಕಾದಷ್ಟು ಪೆನ್ಷನ್ ವಿಚಾರ ಇದೆ, ಕಾರ್ಡನ್ ವಿಚಾರ ಇದೆ, ಖಾತೆ ವಿಚಾರ ಇದೆ. ಆಮೇಲೆ ಈ ರಾಜಕಾರಣಿಗಳ ಹತ್ರ ಬರೋರು ಯಾರಪ್ಪ ಅಂತಂದ್ರೆ ಈ ಅಧಿಕಾರಿಗಳು ಗೌರವ ಕೊಡದೆ ಹೋದವರು ಮಾತ್ರ ರಾಜಕಾರಣಿಗಳ ಹತ್ರ ಬರ್ತಾರೆ. ಅವ್ರ ಹಿಂಸೆ ತಳಿನಾರ್ದೆ ನಾನು ನೋಡಿದೀನಿ. ಬರೀ ಲಂಚ ಕೇಳೋದು ಸುಮ್ನೆ ಖಾತೆಗೆ. ಈಗ MLA ಹೇಳ್ತಾ ಇದ್ರು ನನಗೆ, ಪಾಪ ಯಾರ ಸೈಟ್ ಕಾಕೋಬಿಟ್ಟವನಂತೆ, PDಯಲ್ಲಿ ಸೈಟ್ ಕಾಕೊಂಡವನು ಅವನ ಹತ್ರ ಪತ್ರ ಕೊಡೋದು ಬಿಟ್ಬಿಟ್ಟು ಅವ್ನಿಗೆ ಏನೋ ಒಂದು ಸಬೂಬ್ ಹೇಳಿ ಕಳ್ಸಿಬಿಡುದು. ತಿರ್ಗಾ ಅವನು ಹೋಗಿ ಏಜೆಂಟ್ ಹೋಗಿ ನೀನ್ ಯಾಕೆ ನಾ ಮಾಡಿಸ್ಕೊಬತ್ತೀನಿ ಅಂತ ಕೊನೆಗೆ 6ಕ್ಕೆ 3 ಕೇಳು ಬರ್ಕೊಂಡ್ ಬರೋದು. ಇವೆಲ್ಲ ಜಾಸ್ತಿ ನಡೀತಾ ಇದೆ. ಇದನ್ನ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದನೇ ನಾವು ಏನೇ ಇದ್ರು ನೀವು ನಿರ್ದಾಕ್ಷಿಣ್ಯವಾಗಿ ನನ್ನ ಹೆಸರು ಹೇಳಿ ಯಾರು ದುಡ್ಡು ಕೇಳ್ತಾ ಇರ್ಲಿ, ಕೃಷ್ಣ ಬೈರೇಗೌಡ ಹೆಸರು ಹೇಳಿ ದುಡ್ಡು ಕೇಳ್ತಾ ಇರ್ಲಿ, ವಿಶ್ವನಾಥ್ ಹೆಸರು ಕೇಳ್ತಾ ಇರ್ಲಿ, ಪೊಲೀಸ್ ಅವ್ರು ಕೇಳ್ತಾ ಇರ್ಲಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಹೆಸರು ಕೇಳ್ತಾ ಇರ್ಲಿ, ಯಾವುದೇ ಅಧಿಕಾರಿ ಹೆಸರು ಕೇಳ್ತಾ ಇರ್ಲಿ, ನಿರ್ದಾಕ್ಷಿಣ್ಯವಾಗಿ ಹೇಳಿ ಇಲ್ಲೇ ಕರೆಕ್ಟ್ ಸುಳ್ಳು ಹೇಳಬಾರ್ದು. ಸುಳ್ಳುಗಳು ಹೇಳಿದ್ರೆ ತಿರ್ಗಾ ನಿಮ್ಮ ಮೇಲೆ ಕೇಸ್ ಆಯ್ತದೆ. ಕರೆಕ್ಟ್ ಆಗಿ ಏನೇ ಇತ್ತು ಏನೇ ಹೇಳಿದ್ರು ಕೂಡ ಆ ಎಲ್ಲ ಕೆಲಸಗಳನ್ನ ಬಗೆಹರಿಸುವಂತ ವಿಚಾರಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ. ನಮ್ಗೆ ಕರೆಕ್ಟ್ ಆಗಿ 5 ಕೆಜಿ ಅಕ್ಕಿ 5 ಕೆಜಿ ದುಡ್ಡು ಕೊಡ್ತಾ ಇದೀವಿ. ಏನಾದ್ರು ಸೆಂಟ್ರಲ್ ಗವರ್ಮೆಂಟ್ ದುಡ್ಡು ಕೊಡ್ಲಿಲ್ಲ ಅಂತಾನೆ ನೋಡೋಣ, ಅದನ್ನ ಟೆಂಡರ್ ಕರೆದು 4 ಕೆಜಿ ಕೆಲವು ಕೊಡಬೇಕು ಅಂತ ಈಗಾಗಲೇ ಕೊಟ್ಟಂತ ಮಾತು. 5 ಗ್ಯಾರಂಟಿ ಹೇಳಿದ್ದು, 5 ಗ್ಯಾರಂಟಿ ಕೊಡ್ತಾ ಇದೀವಿ. ನಿಮ್ಗೆಲ್ಲ ಫ್ರೀ ಕರೆಂಟು 200 ಯೂನಿಟ್ ವರೆಗೂ ಆಲೆ ಬರ್ತಾ ಇದೆ, ಝೀರೋ ಬಿಲ್ ಬರ್ತಾ ಇದೆ, 2,000 ರೂಪಾಯಿ ಬರ್ತದೆ. ನಾನು ಒಂದು 5 ಲಕ್ಷ ಅಷ್ಟು ಹೆಣ್ಮಗಳಿಗೆ ಬರ್ತಾ ಇಲ್ಲ ದುಡ್ಡು. ಯಾಕೆ ಅಂತ ಚೆಕ್ ಮಾಡಿದೆ. ಮೊನ್ನೆನು ನಾನು ಅಲ್ಲಿ KR ಪುರಮಲ್ಲಿ ಕೇಳ್ತಾ ಇದ್ದೆ, ಏನ್ ಮಾಡ್ತಾರೆ ಅಂದ್ರೆ ಹೆಂಡತಿದಿರು ಫೋನ್ ನಂಬರ್ ಕೊಟ್ಟಿಲ್ಲ, ಅವ್ರ ಫೋನ್ ತಗೊಟ್ಟಿಲ್ಲ, ಅವ್ರ ಫೋನ್ ನಂಬರ್ ಅಲ್ಲಿ ಬರ್ಸ್ಬಿಟ್ಟವ್ರೆ. ಆಗ ಟ್ಯಾಲಿ ಮಾಡಿದಾಗ ಕೊನೆಗೆ ಆ ಲೈನ್ ಸಿಗ್ತಾ ಇಲ್ಲ. ಅದು ನಾನು ಒಂದು 10 ಕೇಸ್ ನನಗೆ ಅಂತ ಸಿಕ್ತು. ಆಮೇಲೆ ಈ ಬರ್ಕೊಂಡಲ್ಲ ಇವನು ಯಾರ ರಿಜಿಸ್ಟರ್ ಮಾಡ್ಕೊಂಡಲ್ಲ, ಅವನು ಏನ್ ಮಾಡ್ಬಿಟ್ಟವನೆ, ಅವ್ನಿಗೆ ಜಲ್ದಿ ದುಡ್ಡು ಸಿಕ್ಲಿ ಅಂತ ಅವ್ನಿಗೆ ಎಷ್ಟು 12 ರೂಪಾಯಿ 15 ರೂಪಾಯಿ ಕೊಟ್ಟಿದೀವಿ ನಾವು. ಯಾರು ರಿಜಿಸ್ಟರ್ ಮಾಡ್ಕೊಂಡು ಅವ್ನಿಗೆ ಇದನ್ನ ಸ್ಯಾಂಕ್ಷನ್ ಸರ್ಟಿಫಿಕೇಟ್, ಅವನು ಕೊನೆಗೆ ಅವ್ರ ಹತ್ರ ಫೋನ್ ಇಲ್ಲ ಅಂತಂದ್ರೆ ಅವನದೇ ನಂಬರ್ ಬರ್ಕೊಬಿಟ್ಟವನೆ, ಆ ಊರಲ್ಲಿ ಅವನದೇ ನಂಬರ್ ಬರ್ಕೊಬಿಟ್ಟವನೆ. ನಾವು ಅದನ್ನ ಟ್ಯಾಲಿ ಮಾಡಿ ನೋಡ್ತೀವಿ. ಎಲ್ಲರೂ ಹೆಣ್ಮಕ್ಳು ಬಂದಿಲ್ಲ, ನಂಬಿದೆ, ಪಾಪ ಕಾರ್ಡ್ ಇದೆ, ಎಲ್ಲ ಗೊತ್ತಿದೆ. ಆಮೇಲೆ ನಮ್ಮ ಮೊನ್ನೆ ವಿಚಾರಿಸಿದೆ, ಅವನು ಗಂಡ ಬಂದು ಕೇಳ್ತಾನೆ, ನಮ್ಮ ಹೆಂಗಸ್ರು ಬರ್ತಾ ಇಲ್ಲ, ಫೋನ್ ಯಾವ್ದೇ ಇದು ನನ್ನ ಫೋನು, ನಿನ್ ಫೋನ್ ಆಗುದಿಲ್ಲ, ನಿನ್ನ ಹೆಂಡತಿದೆ ಅಕೌಂಟ್ ಆಗಬೇಕು, ನಿನ್ನ ಹೆಂಡತಿದೆ ಫೋನ್ ನಂಬರ್ ಆಗಬೇಕು, ಅವಾಗೆ ಹೋಗ್ಬೇಕು ಫೋನು. ಫೋನ್ ತಗೊಟ್ಬಿಟ್ಟು ಹೆಂಡತಿಗೆ ಫೋನ್ ಇಲ್ಲವರು ನೀನಾರು ಬೇಕಾದ್ರೆ ಉತ್ತರ ಕೊಡು, ಆ ಎಮ್ಮನ ಹೆಸರಲ್ಲೇ ಫೋನ್ ಇರ್ಲಿ ಅಂತ ಹೇಳಿ ಕಳಿಸ್ದೆ. ಹಂಗೆ ಕೆಲವು ಲೋಪದೋಷಗಳಿಂದ ಒಂದು 4-5 ಲಕ್ಷಕ್ಕೆ ತಲುಪಿಲ್ಲ. 36,000 ಜನ ವಿವಿಧ ರೀತಿಯಲ್ಲಿ 36,000 ಒಂದೊಂದು ಕೋಟಿ ರೂಪಾಯಿ ಹಣ ಈ ವರ್ಷನೇ ಆಗ್ತಾ ಇದೆ. ಮುಂದಕ್ಕೆ 59ರಿಂದ 60,000 ಕೋಟಿ ಆಗ್ತಿದೆ. ವಿಶ್ವನಾಥ್ ಅವರು ಹೇಳ್ದಂಗೆ ಹೆಚ್ಚಿಗೆ ಗ್ರಾಂಟ್ ಬೇಕು ಅಂತ ಹೇಳಿದ್ರೆ ಕೊಡೋಣ. ಈಗ ನಾನು ಟ್ಯಾಕ್ಸು ಯಾರು ಸರಿಯಾದ ರೀತಿಯಲ್ಲಿ ಕಟ್ತಾ ಇಲ್ಲ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಮನೇನ 30-40 ಸೈಟು, ಯಾವ್ದೋ ಕಾಲದಲ್ಲಿ ಹಿಂದೆ ಬ್ಯಾಟ್ರಾಯನ್ಪುರದಲ್ಲಿ ನಾನು CM UD ಅಧ್ಯಕ್ಷರಿದ್ದಾಗ ಒಂದು ಟ್ರಯಲ್ ಮಾಡಿದ್ದು ಸೆಲ್ಫ್ ಸ್ಕೀಮ್ ಅಂತ ನಮ್ಮ ಗೌಡ್ರ ಕ್ಷೇತ್ರದಲ್ಲಿ. ಆಗ ಏನ್ ಮಾಡ್ತಾರೆ, ಒಂದೇ ಒಂದು ಬಿಲ್ಡಿಂಗ್ ಅಂತ ಬರ್ಕೊಂಡವ್ರೆ, ಅಲ್ಲಿ ನೋಡೋದು 4 ಕಟ್ತವ್ರೆ. ಈಗ ಹಂಗೆಲ್ಲ ಇಲ್ಲ, ಎಲ್ಲ ಲೆಕ್ಕಾಚಾರ ಆಗ್ತಾ ಇದೀವಿ. ಯಾರೇ ತಪ್ಪಿಸ್ತರು ಟ್ಯಾಕ್ಸ್ ಪಡೆದ್ರೆ ಟ್ಯಾಕ್ಸ್ ಇಲ್ಲ ಅಂದ್ರೆ ಹೆಂಗ್ ಆಯ್ತದೆ, ಹೆಂಗ್ ರೋಡ್ ಆಯ್ತದೆ, ಕರೆಂಟ್ ಬಿಲ್ ಹೆಂಗ್ ಕಟ್ಟೋದು, ನೀರ್ ಹೆಂಗ್ ಒದಗಿಸ್ಕೊಡೋದು. 1,40,00,000 ಜನ ಬೆಂಗಳೂರಿನಲ್ಲಿ ಇದ್ದಾರೆ. ಅದು ನಿಮ್ ಈ 3 ಕ್ಷೇತ್ರ ಏನ್ ಇವತ್ತು ಮೀಟಿಂಗ್ ಮಾಡ್ತಾ ಇದೀನಲ್ಲ, ಮುಂದಕ್ಕೆ ಇದೇ ಒಂದು ದೊಡ್ಡ ಬೆಂಗಳೂರು, ಇದೇ ಒಂದು ದೊಡ್ಡ ಬೆಂಗಳೂರು. ಇದಕ್ಕೆ ಸೌಲಭ್ಯ ಒದಗಿಸ್ಕೊಡೋದೇ ಒಂದು ದೊಡ್ಡ. ನಾನು UD ಮಿನಿಸ್ಟರ್ ಆಗಿದ್ದಾಗ ಈ ಇದು ಯಲಂಕ ಆದ್ಮೇಲೆ ಹೆಬ್ಬಾಳ ಆದ್ಮೇಲೆ ಯಾರು ಕುಡಿಯೋ ನೀರು ಕೊಡಬಾರ್ದು ಅಂತ ನನ್ನ ಕೈ ಸೈನ್ ಹಾಕ್ಸಿದ್ರು ಬಯಪ್ಪ ಪ್ಲಾನ್ ಇರುವಾಗ. ಆಮೇಲೆ ನಾನು ಇಳದೆ ಬೇರೆ ಸರ್ಕಾರ ಬಂದ ತಕ್ಷಣ ಸೈನ್ ಹಾಕ್ಸಿ ನೀರು ಯಾವ್ದೋ ಒಂದು ಬಿಲ್ಡಿಂಗ್ 3 ವರ್ಷ ಆದ್ರೂ ನೀರು ಕೊಟ್ಟಿರ್ಲಿಲ್ಲ. ಇಂತ ದೊಡ್ಡ ಸಮಸ್ಯೆ ಇದೆ. ಈ ಮೊನ್ನೆ ತಾನೇ 6 TMC ನೀರಿಗೆ ರಿಲೀಸ್ ಮಾಡಿದೀನಿ. ಇನ್ನು 1.5 TMC ಇದೆ ಅಂತ ಲೆಕ್ಕಾಚಾರ ಇದೆ. ಈಗ
ಮುಂದಕ್ಕೆ BWSSBಲಿ ಎತ್ತಿನೊಳೆ ನೀರು ತರುವಂತದ್ದು, ಬೇರೆ ನೀರು ತರುವಂತದ್ದು, ಆಮೇಲೆ ಅಂಡರ್ಗ್ರೌಂಡ್ ನೀರು ಅದನ್ನು ಕೂಡ ಯಾವ ರೀತಿ ನಿಯಂತ್ರಣ ಮಾಡಬೇಕು, ಲೆಕ್ಕಾಚಾರ ಇರಬೇಕಲ್ಲ, ಅದೆಲ್ಲ ಕೂಡ ಅದಕ್ಕೆಲ್ಲ ಮಾಡ್ತಾ ಇದೀವಿ. ಈ ಕಸದ ಒಂದು ದೊಡ್ಡ ಅವಳಿ, ಎಲ್ಲರೂ ಕೆಲವರೆಲ್ಲ ನಿಮ್ಮ ಹುಡುಗರುಗಳು ಒಂದೊಂದು ಲಾರಿ ಮಡಿಕೊಂಡು ಬಿಲ್ಡಿಂಗ್ ಹೊಡೆದಾಕಿದೆಲ್ಲ ತಗೊಂಡೋಗಿ ಇಲ್ಲ ಮೈನ್ ರೋಡ್ ಅಲ್ಲಿ ತಂದು ಬಿಸಾಕ್ಬಿಟ್ಟು ಸೈಡ್ ಅಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಅದೆಲ್ಲ ಮಾಡಕ್ಕಾಗಲ್ಲ. ಅದೆಲ್ಲ ಮಾಡಿದ್ರೆ ಇನ್ ಮುಂದಕ್ಕೆಲ್ಲ ಕೇಸ್ ಹಾಕ್ಸಿ ಎಲ್ಲ ಕ್ಯಾಮರಾಗಳೆಲ್ಲ ಹಾಕ್ಸ್ತಾ ಇದ್ದೀನಿ. ಇದಕ್ಕೆಲ್ಲ ಬೆಂಗಳೂರಿನ ಸ್ವಚ್ಛತೆನ ಕಾಪಾಡಬೇಕು. ನಾನು ಒಂದೇ ದಿನ ಇದನ್ನ ಬದಲಾವಣೆ ಮಾಡೋಕ್ ಆಗುದಿಲ್ಲ. ಯಾಕಂದ್ರೆ ಬೆಂಗಳೂರು ಪ್ಲಾಂಟ್ ಸಿಟಿ ಅಲ್ಲ, ಇದು ಅನ್ಪ್ಲಾಂಟ್ ಸಿಟಿ. ಕೆಂಪೇಗೌಡರು ಒಂದ್ ಕಾಲದಲ್ಲಿ 4 ಗೋಪುರ ಇಟ್ಟಿದ್ರು. ಈ ಆ ಗೋಪುರ 4-5 ಪಟ್ಟು ಜಾಸ್ತಿ ಆಗ್ಬಿಟ್ಟಿದೆ. ಈಗ ಒಂದೊಂದ್ ಕಡೆಗೆ ಒಂದೊಂದು ಗೋಪುರ ಹೋಗಿದೆ. ನಾನು ಯುಡಿ ಮಿನಿಸ್ಟರ್ ಆಗಿದ್ದಾಗ 20 ವರ್ಷದಿಂದನೇ ಜನಸಂಖ್ಯೆ 70 ಲಕ್ಷ ಇತ್ತು. ಈಗ 1,40,00,000 ಆಗೋಗಿದೆ. ಎಲ್ಲ ಹೊರಗಡೆಯವರು ಇಲ್ಲಿರುವಂತ ಹವಾ, ಇಲ್ಲಿರುವಂತ ಉದ್ಯೋಗ, ಇಲ್ಲಿರುವಂತ ಕಾಲೇಜು ಶಿಕ್ಷಣ ಇದೆಲ್ಲ ನೋಡ್ರಿ ಯಾರು ವಾಪಸ್ ಹೋಗುದಿಲ್ಲ. ಬಂದವರೆಲ್ಲ ಬಂದಿಲ್ಲಿ ಸೇರ್ಕೊಳ್ತವ್ರೆ. ಬಾಂಬೆ ತರ ಡೆಲ್ಲಿ ತರ ಜಾಸ್ತಿ ಬೆಲೆನೂ ಇಲ್ಲ, ಕಂಟ್ರೋಲ್ ಅಲ್ಲಿ ಇದೆ. ಆದ್ರೂ ಚಿಂತೆ ಇಲ್ಲ. ನಾವು ಆ ಜನರಿಗೆ ಗೌರವದಿಂದ ನೋಡ್ಬೇಕು, ಸ್ವಾಭಿಮಾನದಿಂದ ಅವರೆಲ್ಲ ಬದುಕೋ ರೀತಿಯಲ್ಲಿ ನಾವು ಮಾಡ್ಬೇಕು. ಅದಕ್ಕೆಲ್ಲ ಮಾಡ್ತೀವಿ. ಇವತ್ತು ಬಂದ್ ಉದ್ದೇಶ ನಾನು ಮೊದಲು ಇಲ್ಲಿ ಯಾರು ಕೂತಿದ್ದೀರಿ, ತಿರ್ಗಾ ಹೊರಗಡೆ ಇದ್ದೀರಿ, ನನ್ನ ಭೇಟಿ ಮಾಡೋದಕ್ಕಿನ್ನ ನೀವು ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನಾನು ಅಧಿಕಾರಿಗಳಿಗೆ ಒಂದು ತಂಡನೆ ನಾನು ಮಾಡ್ತೀನಿ. ಎಲ್ಲರಿಗೂ ಫೋನ್ ನಂಬರ್ನ ಇಟ್ಟಿರ್ತೀನಿ. ಫೋನ್ ನಂಬರ್ ಎಂಟ್ರಿ ಮಾಡಿರ್ಬೇಕು, ಚೆಕ್ ಮಾಡಿಸ್ತೀನಿ. ಕಾನೂನು ಚೌಕಟ್ಟಿನಲ್ಲಿ ಯಾವ್ದೆಲ್ಲ ನಿಮ್ಗೆ ನ್ಯಾಯ ಒದಗಿಸ್ಕೊಡಕ್ಕಾಗ್ತದೆ ಅದನ್ನ ಒಂದು ಟೈಮ್ ಲೈನ್ ನಲ್ಲಿ ಮಾಡ್ತೀನಿ. ಅದು ಆಗುದಿಲ್ಲ ಅಂದ್ರೆ ಯಾಕೆ ಆಗುದಿಲ್ಲ ಅಂತಾನು ನಿಮ್ಗೆ ಎಂಡಾರ್ಸ್ಮೆಂಟ್ ನಾ ಕಳಿಸ್ಕೊಡ್ತೀನಿ. ಅದು ಆ ಕೆಲಸ ನಾನು ಮಾಡ್ತೀನಿ. ಇದು ನಿಮ್ಗೆ ಇರುವಂತ ಒಂದು ಸಂಬಂಧ, ಸರ್ಕಾರಕ್ಕೂ ನಿಮ್ಗೂ ಇರುವಂತ ಸಂಬಂಧ. ಈಗ ವಿಧಾನಸೌಧದ ಮೇಲೆ ಹನುಮಂತಯ್ಯನವರು ಹಾಕಿದ್ದಾರೆ, ಜನರ ಸೇವೆ ಜನಾರ್ದನ ಸೇವೆ ಅಂತ. ಹಂಗೆ ನೀವು ನಮ್ಗೆ ದೇವರು ಅಂತ ನಾವು ತಿಳ್ಕೊಂಡು ನೀವೆಲ್ಲ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅಧಿಕಾರಕ್ಕೆ ಬರ್ಲಿ ಅಂತೇಳಿ ನಮ್ಮನ್ನ ಕಳಿಸ್ಕೊಟ್ಟಿದ್ದೀರಿ. ಅದಕ್ಕೆ ಸೇವೆ ಮಾಡಬೇಕು ಅಂತೇಳಿ ಇಂಥ ಕಾರ್ಯಕ್ರಮಗಳನ್ನ ನಾವು ರೂಪಿಸಿದ್ದೇವೆ. 5 ಗ್ಯಾರಂಟಿ ಹೇಳಿದ್ದು, 5 ಗ್ಯಾರಂಟಿನೂ ಅನುಷ್ಠಾನಕ್ಕೆ ತಂದಿದ್ದೀವಿ ತಾನೇ. 5 ಗ್ಯಾರಂಟಿ, ಈ 5 ಬೆರಳು ಸೇರಿ ಈ ಕೈಗೆ ಮುಷ್ಟಿ ಆಯ್ತು. ಈ ಕೈ ಮುಷ್ಟಿ ಸೇರಿ ಈ ಕೈ ಬಲ ಆಯ್ತು. ಯಾವ ಕೈ? ನನ್ನ ಕೈ, ನಿಮ್ ಕೈ, ಎಲ್ಲರ ಕೈ ಬಲ ಆಯ್ತು. ಸೊ ಅದರಿಂದ ನಿಮ್ಮ ಕೈಯನ್ನ ಬಲಪಡಿಸಲಿಕ್ಕೆ, ಮನೇಲಿ ಬೆಳಗ್ಗೆ ಜ್ಯೋತಿ ಹಚ್ಚಲಿಕ್ಕೆ, ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ, ನಿಮ್ಮೆಲ್ಲರೂ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಣ ಖರ್ಚಿಗೆ 2,000 ರೂಪಾಯಿ ಕೊಡ್ಲಿಕ್ಕೆ, ಯುವಕರಿಗೆ ಉದ್ಯೋಗದ ಬದಲು ಒಂದು ಭತ್ಯವನ್ನು ಕೊಡ್ಲಿಕ್ಕೆ, ಊಟ ಮಾಡಲಿಕ್ಕೆ ಯಾರು ಕೂಡ ಬಡತನದಲ್ಲಿ ಇರಬಾರ್ದು, ಹಸ್ಕೊಂಡು ಇರಬಾರ್ದು ಅಂತೇಳಿ ಅನ್ನಭಾಗ್ಯವನ್ನು ಕೊಡ್ಲಿಕ್ಕೆ ನಮ್ಮ ಸರ್ಕಾರ ಏನ್ ಮಾತು ಕೊಟ್ಟಿದ್ದೋ ಆ ಮಾತಂತೆ ಉಳಿಸ್ಕೊಂಡಿದ್ದೇವೆ. ಅದು ಬೇರೆ ವಿಚಾರ. ಆದ್ರೆ ವಿಶ್ವಾಸ ಇರಲಿ, ತಾಳ್ಮೆಯಿಂದ ಇರಿ. ನಾನೀಗ ಹೇಳ್ತಾ ಇದೀನಲ್ಲ, ನನ್ನ ಕ್ಯಾಬಿನೆಟ್ ಇದೆ 5 ಗಂಟೆಗೆ, 4:15 ಗಂಟೆಗೆ. ನಾನು ಕ್ಯಾಬಿನೆಟ್ ಓದ್ದೇ ಚಿಂತೆ ಇಲ್ಲ. ನಿಮ್ಮನ್ನ ರಾತ್ರಿ 10 ತಾಳ್ಮೆಯಿಂದ ಕೂತ್ಕೊಂಡು ಒಬ್ಬೊಬ್ಬರನ್ನ ಏನ್ ನುಕ್ಕೊಂಡು ಬರಕ್ ಹೋಗ್ಬೇಡಿ. ನಾನು ಇಲ್ಲಿ ರಿಜಿಸ್ಟರ್ ಆದವರು ಬಂದು ನನಗೇನಿದೆ ಕೊಡಿ, ಇಲ್ಲೇ ಏನ್ ಬೇಕೋ ನಾನೇ ಅದ್ರ ಮೇಲೆ ಬರೀತೀನಿ. ಆಗ್ಲಿಲ್ಲ ಅಂದ್ರೆ ಎಲ್ಲ ಕಲೆಕ್ಟ್ ಮಾಡ್ಕೊಳ್ತೀನಿ. ಎಲ್ಲರೂ ಮಾಡ್ತಾರೆ. ರಿಜಿಸ್ಟ್ರೇಷನ್ ಇಲ್ಲ ಅಂದ್ರೆ ನಿಮ್ಮ ಅರ್ಜಿಗೆ ಅದೆಲ್ಲೆಲ್ಲೋ ಹೋಗ್ಬಿಡ್ತದೆ. ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಈಗ MLA ಅವರು ನನ್ನ ಕೈ ಕೊಟ್ರು, ಅದನ್ನು ನಾನು ತಕ್ಷಣ ಅಧಿಕಾರಕ್ಕೆ ಕೊಟ್ಟಿದ್ದೀನಿ. ಅವರು ಕೆಲವು ಅನೇಕ ಬೇಡಿಕೆಗಳನ್ನು ನನ್ನ ಮುಂದೆ ಇಟ್ಟಿದ್ದಾರೆ. ಈ ಭಾಗದಲ್ಲಿ ಕೆಲವು ನೀರಿನ ಸಮಸ್ಯೆ ಬಗ್ಗೆ, ಯಾವುದೋ ಒಂದು ಹಾಸ್ಪಿಟಲ್ ವಿಚಾರದಲ್ಲಿ, ಉರ್ದು ಶಾಲೆ ವಿಚಾರದಲ್ಲಿ ಎಲ್ಲ ಕೂಡ ಅರ್ಜಿಯನ್ನು ಕೊಟ್ಟಿದ್ದಾರೆ. ಮುನ್ರಾಜು ಅವರು ಕೂಡ ಕೊಟ್ಟಿದ್ದಾರೆ. ಅದಲ್ಲದೆ ನಮ್ಮ ಸ್ವತಂತ್ರ ಅಭ್ಯರ್ಥಿಗಳು, ಮಾಜಿ ಶಾಸಕರು, ಅವರು ಕೂಡ ನನಗೆ ಮಂಜುನಾಥ್ ಅವರು ಒಂದು ದೊಡ್ಡ ಪಟ್ಟಿ ನಿಮ್ ಕ್ಷೇತ್ರದಲ್ಲಿ ಏನಾಗಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಮ್ಮ ಸ್ವತಂತ್ರ ವಿಶ್ವನಾಥ್ ಅವರು, ಕೇಶವ್ ಅವರು ಕೂಡ ಒಂದು ದೊಡ್ಡ ಅರ್ಜಿ ಏನೇನಾಗಬೇಕು ಅಂತ ಕೊಟ್ಟಿದ್ದಾರೆ. ಯಾರೇ ಅಲ್ಲಿ ಜನಪ್ರತಿನಿಧಿಗಳು, ಗೆದ್ದವರು, ಸೋತವರು, ಏನು ಅಧಿಕಾರಿಗಳು, ನೌಕರು, ನಮ್ಮ ಸೊಸೈಟಿ, ಹೌಸಿಂಗ್ ಸೊಸೈಟಿ ಅವರು, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಎಲ್ಲ ಕೂಡ ಬಂದು ನಿಮ್ಮ ಪರವಾಗಿ ಏನ್ ಬೇಕಾದ್ರೂ ಹೇಳಿದ್ರು ಕೂಡ ನಾವು ದಾಖಲೆ ಇಟ್ಕೊಂಡು ಅದನ್ನ ಬಗೆಹರಿಸುವಂತ ಕೆಲಸ ಮಾಡ್ತೀನಿ. ಇವತ್ತು ನಮ್ಮ ಶಾಸಕರು ಮುನ್ರಾಜ್ ಅವರು ಮತ್ತು ವಿಶ್ವನಾಥ್ ಅವರು, ಕೃಷ್ಣ ಬೈರೇಗೌಡರು ಹೊರಗಡೆ ಹೋಗಿದ್ರು ಕೂಡ ಈ ಕಾರ್ಯಕ್ರಮ ತಪ್ಪಿಸ್ಕೊಳ್ಬಾರ್ದು ಅಂತೇಳಿ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ತಾವೆಲ್ಲ ಬಂದು ಪಾಲ್ಗೊಂಡಿದ್ದಾರೆ. ಅವರ ಜೊತೆಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರು ಮತ್ತು ಮಾಜಿ ಎಂಪಿಗಳೆಲ್ಲ ಕೂಡ ಬಂದಿದ್ದಾರೆ. ಅವ್ರಿಗೂ ಶುಭ ಹಾರೈಸಿ, ನಮ್ಮ ಎಲ್ಲ ಅಧಿಕಾರಿಗಳು ಎಲ್ಲ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ನಾಳೆ ತಿರ್ಗಾ ಶಿವಾಜಿನಗರ, ಹೆಬ್ಬಾಳು, ಪುಲಕೇಶಿ ನಗರ RBNM ಗ್ರೌಂಡ್ ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ಇದೆ. 9ನೇ ತಾರೀಕು 8ನೇ ತಾರೀಕು ನಾನು
ಇದಕ್ಕೆ ಹೋಗ್ತೀನಿ ತ್ರಿವೇಂದ್ರಂಗೆ. 9ನೇ ತಾರೀಕು ತಿರ್ಗಾ ಬೆಂಗಳೂರು ದಕ್ಷಿಣ ಬೊಮ್ಮನಹಳ್ಳಿಲಿ ಇದೆ. ಬೊಮ್ಮನಹಳ್ಳಿಲಿ ಗಾಂಧಿನಗರ, ಮಲ್ಲೇಶ್ವರ, ಚಾಮರಾಜಪೇಟೆ 11ಕ್ಕಿದೆ. 16ಕ್ಕೆ BTM ಲೇಔಟ್, ಜಯನಗರ, ಪದ್ಮನಾಭನಗರ ಅಲ್ಲಿದೆ. ಸೊ ಎಲ್ಲ ಕಡೆ ಬೆಂಗಳೂರು ಒಂದು ರೌಂಡ್ ಈ ತಿಂಗಳ ಒಳಗಡೆ ಮುಗಿಸ್ತೇನೆ. ಅದಾದ್ಮೇಲೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಈ ರೀತಿ ಕಾರ್ಯಕ್ರಮನ ಹಮ್ಮಿಕೊಂಡು ನಿಮ್ಮ ಸೇವೆಗೆ ನಾವು ಸದಾ ಬದ್ಧವಾಗಿದ್ದೇವೆ ಅನ್ನೋ ಮಾತನ್ನ ಹೇಳಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ತಾವೆಲ್ಲ ತಮ್ಮ ನೋವನ್ನ ಹೇಳ್ಕೊಳ್ಳಿಕ್ಕೆ ಬಂದಿದ್ದೀರಿ. ನಿಮ್ಮ ನೋವು ನನ್ನ ನೋವು, ನಿಮ್ಮ ಸಮಸ್ಯೆ ನನ್ನ ಸಮಸ್ಯೆ, ನಿಮ್ಮ ಪರಿಹಾರ ರಾಜ್ಯದ ಪರಿಹಾರ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.